ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ವರ್ಷದ್, ನೀವು ನೋಡ್ತಾ ಇದ್ದೀರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಬಂಧುಗಳೇ, ಶಾಗಲಿ ಗ್ರಾಮದಲ್ಲಿರುವಂಥ ಗೂಡು ಸಾಬ್ ಅವರ ಮನೆಗೆ ಬಂದಿರತಕ್ಕಂಥ ಹಸುಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ಇವರಲ್ಲಿ ಗಿರ್ಲ್ಯಾಂಡು ಅನ್ನುವಂಥ ಒಂದು ತಳಿದು ಬಂದಿದೆ, ಮಿಶ್ರ ತಳಿ ತುಂಬ ಚೆನ್ನಾಗಿದೆ. ಇನ್ನೊಂದು ಗಿರ್ಲ್ಯಾಂಡು ಸೆಮೆನ್ ಕ್ರಾಸ್ ಇದೆ ಹಸು. ಮೋಸ್ಟ್ಲಿ ಇವೆಲ್ಲವೂ ಕೂಡ ಒಂದು 2ನೇ ಸೂಲು 3ನೇ ಸೂಲು ಇರುವಂಥ ಹಸುಗಳು, ಒಳ್ಳೆ ಹಸು ಹಾಲು ಕೊಡುವಂಥ ಹಸುಗಳೇ. 4 ದಿವಸ 5 ದಿವಸ ಅಥವಾ ಒಂದು 15 ದಿವಸದೊಳಗೆ ಗಬ್ಬ ಕ್ಲಿಯರ್ ಆಗುವಂಥದ್ದು ಅಥವಾ ಕರು ಹಾಕುವಂಥ ಹಸುಗಳೇ. ಬೋಡಿ ತೋರಿಸ್ತಾ ಇದ್ದೀನಿ, ಗಿರ್ಲ್ಯಾಂಡು ಸೆಮೆನ್ ಇರುವಂಥದ್ದು ಜರ್ಸಿ ಮತ್ತು HF ಮತ್ತು ಗಿರ್ ಕ್ರಾಸ್ ಆಗಿರ್ತಂಥ ಸೆಮೆನ್ಗಳು. ಒಳ್ಳೆ ಹಾಲಿನ ಕ್ವಾಲಿಟಿಗೆ A1 ಇರುವಂಥ ಹಸುಗಳು ಸ್ನೇಹಿತರೆ. ಇವೆಲ್ಲ ಹಸುಗಳು ಒಂದು ರೇಟ್ ಅಂತ ಫಿಕ್ಸ್ ಅವರು ಮಾಡೋದಿಲ್ಲ. ನಾನು ತುಂಬ ಸತಿ ಅವ್ರ ಕೇಳಿದೆ, ಎಷ್ಟು ರೇಟ್ ಇದೆ ಹೇಳಿ ಸರ್ ಅಂತ. ಬಟ್ ಸೂಕ್ಷ್ಮವಾಗಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು 70,000ದಿಂದ 80,000, 85,000, 90,000 ತನಕ ಇದೆ ಸರ್. 1,00,000 ಹಸುಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಆದರೆ ಚೆನ್ನಾಗಿ ಸಾಕೋರು ಯಾರಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋರಿಗೆ ಮಾತ್ರ ನಾನು ಅವಕಾಶ ಮಾಡ್ಕೊಳ್ತೀನಿ. ಸಾಕ್ತಾರಾ ಹಸು, ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ ಸರ್, ಸಾಕೋರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಮಾತ್ರ ಹೇಳ್ತಾರೆ. ರೇಟ್ ಮಾತ್ರ ಫಿಕ್ಸ್ ಇಲ್ಲ. ಅವರು ಹೇಳಿರ್ತಕ್ಕಂಥ ರೇಟ್ ಏನಿದೆ, ವ್ಯಾಪಾರದ ರೇಟ್ ಅವ್ರು ಹೇಳಿರ್ತಾರೆ. ನಾವು ತಂದಿರುವಂಥ ಬಾಡಿಗೆಯಿಂದ ಹಿಡಿದು ಗಾಡಿ ಬಾಡಿಗೆ, ಅವ್ರ ಖರ್ಚು ವೆಚ್ಚ ಎಲ್ಲ ಗಮನಿಸ್ಕೊಂಡು ಹೇಳಿರ್ತಾರೆ. ನೋಡಿ, ಇವೆಲ್ಲ ಕೂಡ ತುಂಬ ಚೆಂದ ಇರುವಂಥ HF ಬ್ರೀಡ್ಗಳು. ನಿಪ್ಪಲ್ಗಳು ಬಿಡಿ ಬಿಡಿಯಾಗಿದೆ, ಎಲ್ಲವೂ ಕೂಡ ಜಾಯಿಂಟ್ ಇಲ್ಲ, ಬಿಡಿ ಬಿಡಿಯಾಗಿರುವಂಥ ನಿಪ್ಪಲ್ಗಳು ಎಲ್ಲ ಲೋಡೆಡ್ ಇರುವಂಥದ್ದು. ನಿಮಗೆ ಬೇಕು ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರೆ, ಫಸ್ಟು ನೀವು ಕಾಲ್ ಮಾಡಬೇಕಂತೆ. ಕಾಲ್ ಮಾಡಿಬಿಟ್ಟು, ಸರ್ ನನಗೆ ಈ ಥರ ಬೇಕು, ನೀವು ಕೊಡಿ, ನಾನು ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಕನ್ಫರ್ಮಾಗಿ ಹೇಳಿದರೆ ಅವರು ಆ ಹಸುನ ಅಲ್ಲೇ ಇಟ್ಕೊಂಡು ನೀವು ಬಂದಾಗ ನಿಮಗೆ ಅದು ಏನಿದೆ ಹಸುದು ವಿಶೇಷತೆ ಏನು ಪ್ರತಿಯೊಂದು ಡೈರೆಕ್ಟಾಗಿ ನಿಮ್ಗೆ ತೋರಿಸ್ಕೊಡ್ತಾರೆ. ಮೇವು ಹೆಂಗೆ ತಿನ್ನುತ್ತೆ, ಮೇವು ತಿನ್ನೋದಾದರೆ ಇದು ಯಾವ ಮೇವು ತಿನ್ನುತ್ತೆ, ಈ ವಿಚಾರ ಎಲ್ಲ ಕೂಡ ಹೇಳ್ತಾರಂತೆ. ಹಸುಗಳ ವಿಚಾರದಲ್ಲಿ ಮಾತ್ರ ನೋ ಕಾಂಪ್ರಮೈಸು, ತುಂಬ ಚೆನ್ನಾಗಿದೆ, ಟಾಪ್ ಆಗಿದ್ದಾವೆ. A2 ಹಾಲು ಬರುವಂಥ ಗಿರ್ ಹಸುಗಳಿಲ್ಲ, ಗಿರ್ಲ್ಯಾಂಡು ಹಸು ಇದೆ. ಅದು A2 ಸಿಗುತ್ತೆ ಅನ್ನೋದು ನನಗೆ ಮಾಹಿತಿ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ನಾನು ಕೂಡ ಅದು ಹತ್ತಿರದಿಂದ ಸಮೀಪದಲ್ಲಿ ನೋಡಿರ್ತಕ್ಕಂಥ ಹಸು. ನೀವು ಈ ವಿಡಿಯೋದಲ್ಲಿ ಆಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಿ ನೋಡುವಂಥಕ್ಕಿಂತ ಮೊದಲು ಒಮ್ಮೆ ನೀವು ಅವ್ರ ಹತ್ರ ಹೋಗಿ ಡೈರೆಕ್ಟಾಗಿ ಹೋಗಿ ಹಸು ಚೆನ್ನಾಗಿದೆ ಅಂತ ಹೇಳಿದರೆ ಪರಿಶೀಲಿಸ್ಕೊಳ್ಬೇಕು. ಇದು ನಾನೇನು ಅವ್ರಿಗೆ ಪ್ರಮೋಷನ್ಗಂತ ವೀಡಿಯೋ ನಾನು ಮಾಡಿಕೊಡ್ತಾ ಇಲ್ಲ. ಮತ್ತೊಮ್ಮೆ ನಿಮಗೆ ಮಾಡ್ತೀನಿ, ಪ್ರಮೋಷನ್ಗೆ ವೀಡಿಯೋ ಮಾಡಿಕೊಡ್ತಾ ಇಲ್ಲ. ಹಸುಗಳು ನಿಮಗೆ ಫಾರಮ್ಗೆ ಅಥವಾ ಈ ಥರ ಎಲ್ಲರೂ ಸಿಗ್ತವೆ ಅನ್ನುವಂಥ ಸೂಚನೆಯನ್ನು ನಾನು ಕೊಡ್ತಾ ಇರ್ತೀನಿ. ಪಾಯಿಂಟ್ಗಳು, ಹಸುಗಳು ಪಾಯಿಂಟನ್ನು ನಾನು ಕೊಡ್ತಾ ಇದ್ದೀನಿ ನನ್ನ ಚಾನಲ್ ಕಡೆಯಿಂದ. ಈ ವ್ಯಾಪಾರದ ಏನೇ ಮಾಹಿತಿ ಇದ್ದರೂ ನೀವು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ನಾನು ದಲ್ಲಾಳಿಯಾಗಿ ನಾನು ಈ ಮಧ್ಯೆ ಇರೋದಿಲ್ಲ. ಹಸುಗಳ ಮಧ್ಯೆ ನೀವು ಏನೇ ಇದ್ದರೂ ನೇರ ನನಗೇನು ಹಸುಗಳೊಂದು ವೀಡಿಯೋ ಮಾಡ್ಕೊಳ್ತೀನಿ, ಹೇಗಿದೆ ಏನು ಅನ್ನುವಂಥದ್ದು ಹೇಳ್ತೀನಿ. ಇಲ್ಲಿ ಬರುವಂಥ ಹಸುಗಳು ಏನಿದಾವೆ ಇವೆಲ್ಲ ಕೂಡ ಜರ್ಮನ್ನು ಹಾಲೋ ಬ್ಲ್ಯಾಕ್ HF ಅವ್ರ ಹತ್ರ ಇದೆ. ಜರ್ಮನ್ ಮತ್ತು ಹಾಲೋ ಬ್ಲ್ಯಾಕ್ ಕ್ರಾಸ್ ಇರುವಂಥ HF ಇದೆ. ಬೂಮರ್ ಸೆಮೆನ್ ABS ಇರುವಂಥ HF ಹಸುಗಳಿದ್ದಾವೆ. ತುಂಬ ಚೆನ್ನಾಗಿ ತೊಡೆ ಬಿಟ್ಟಿರ್ತಕ್ಕಂಥ ಹಸುಗಳು ಇವೆಲ್ಲ. ಇದರಲ್ಲಿ ಹಾಲು 4 ನಿಪ್ಪಲಲ್ಲಿ ಹಾಲು ಚೆನ್ನಾಗಿ ಬರ್ತಾ ಇದೆಯಾ ಅದನ್ನು ಕರೆದು ತೋರಿಸ್ತಾರಿಲ್ಲ. ನೀವು ತೊಗೊಳ್ತಾ ಇದ್ರೆ ಕನ್ಫರ್ಮ್ ಆಯ್ತು ಅಂದರೆ ನೀವೇ ಅದು ಹಾಲನ್ನು ಹಿಂಡ್ಕೋಬೋದು. ಆದರೆ ಗಬ್ಬ ಇರೋ ಕಾರಣಕ್ಕೆ ಅವ್ರೇನು ಹೇಳ್ತಾರೆ, 10 ಲೀಟ್ರು, 15 ಲೀಟ್ರು, 20 ಲೀಟ್ರು, 25 ಲೀಟ್ರ್ ಹಾಲುಗಳು ಕೊಡುತ್ತೆ ಅಂತ ಹೇಳ್ತಾರೆ. ಗಬ್ಬ ಇರೋ ಕಾರಣಕ್ಕೆ ಅಷ್ಟು ಲೀಟ್ರ್ ಹಾಲು ಕೊಡೋಲ್ಲ. ಇದು ವೈಜ್ಞಾನಿಕವಾಗಿಯೂ ಕೂಡ ರುಜುವಾಗಿದೆ. ಇದನ್ನು ನಾನು ಸುಳ್ಳು ಹೇಳಲಿಕ್ಕೂ ಬರೋದಿಲ್ಲ. ಅವ್ರೇನು ಹೇಳಿದರೆ ಆ ಮಾಹಿತಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅವ್ರಿಗೆ ಸ್ವಲ್ಪ ಕನ್ನಡ ಮಾತಾಡಲಿಕ್ಕೆ ತೊಂದರೆ ಆಗೋ ಕಾರಣ ನಾನೇ ಇದನ್ನು ಮಾಹಿತಿ ಪಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಗಬ್ಬ ಇದ್ದಾಗ ಅವ್ರು ಗಬ್ಬ ಆಗಿ ಕರು ಹಾಕಿದ 1 ತಿಂಗಳ ನಂತರ ಅವ್ರೇನು ಹೇಳಿದರೆ 8 ಲೀಟ್ರು, 10 ಲೀಟ್ರು, 12 ಲೀಟ್ರು, 14 ಲೀಟ್ರು ನೀವು ಹೇಗೆ ಮೇಯಿಸ್ತೀರಿ ಆ ಮೇಯಿಸಾಣಿಕೆ ಮೇಲೆ ಡಿಪೆಂಡ್ ಆಗಿ ಹಾಲು ಕೊಡುತ್ತೆ ಅಂತೇಳಿ. ಬಟ್ ಅವೆಲ್ಲ ನೋಡ್ತಾ ಇದ್ದರೆ ಅನಿಸುತ್ತೆ 10 ಲೀಟ್ರ್ ಖಂಡಿತ ಕೊಡುತ್ತೆ ಒಂದು ಸಾರಿಗೆ ಅನ್ನುವಂಥದ್ದು ನಮ್ಗೆ ನೋಟ್ ಮಾಡ್ಬೋದು. ನೋಡಿ, ಇವೆಲ್ಲವೂ ಕೂಡ ತುಂಬ ಚೆಂದ ಇದೆ ಹಸು. ಇದನ್ನು ಅವರು ಕೂಡ ನಾನು ಕಳಿಸ್ಕೊಟ್ಟಿದ್ರು. ABS ಬೂಮರು ಆಗಿರುವಂಥದ್ದು ಅಥವಾ ABSಗೆ ಇರುವಂಥ ಕ್ರಾಸ್ ಸೆಮೆನ್ಗಳಾಗಿರ್ಬೋದು. ಪ್ಯೂರ್ HF ಕ್ವಾಲಿಟಿ ಹಸುಗಳು ಇವ್ರ ಹತ್ರ ಸಿಗ್ತಾಯಿದೆ. ಇನ್ನು 3 ಹಸುಗಳು ಕೂಡ ಇವತ್ತು ಬಂದಿದೆ ಅಂತೆ. ಇವತ್ತು ಮಂಗಳವಾರ. ತುಂಬ ಚೆಂದ ಇದೆ ಹಸುಗಳು. ಸುಮಾರು ಜನ ನನಗೆ ಬೇಕು ಅಂತ ಏನು ಹೇಳಿದ್ರಂತೆ. ಆದರೂ ಕೂಡ ಕನಿಷ್ಠ ಏನಿಲ್ಲ ಅಂದರೂ ಡೈಲಿ ಅವ್ರ ಹತ್ರ 5ರಿಂದ 10 ಹಸುಗಳು ಇದ್ದೇ ಇರುತ್ತೆ. ಈ ಹಸುಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅದು ಗುಡು ಸಾಬ್ 910815576338 ಇದೆ ಅಲ್ವಾ, ಈ ನಂಬರಿಗೆ ನೀವು ಕಾಲ್ ಮಾಡ್ಬೋದು. 8108576338 ಇದು ದೂರವಾಣಿ ಸಂಖ್ಯೆ. ಇವರಿಗೆ ಕಾಲ್ ಮಾಡಿ ನೀವು ಮಾಹಿತಿ ಪಡ್ಕೋಬೋದು ಹಸು ಬಗ್ಗೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇವರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಸುಗಳನ್ನ ಕಳಿಸ್ಕೊಡ್ಲಿಕ್ಕೆ ವೆಹಿಕಲ್ ವ್ಯವಸ್ಥೆನೂ ಇದೆ ಅಂತೆ. ಅವ್ರದಿಷ್ಟು ಫೀಸ್ ಅಂತ ಪೇ ಮಾಡಿದರೆ ಖಂಡಿತ ಹಸು ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಈ ಹಸುಗಳು
65, 75, 80, 85, 90 ಹೀಗೆ 1 ಲಕ್ಷಕ್ಕಿಂತ ಮೇಲ್ಪಟ್ಟಿರುವಂಥ ಹಸುಗಳು ಕೂಡ ಇದ್ದಾವೆ ಸ್ನೇಹಿತರೆ. ತುಂಬ ಚೆನ್ನಾಗಿದ್ದಾವೆ. ಅವ್ರಿಗೆ ಕಾಲ್ ಮಾಡಿ ಇಲ್ಲೊಂದು ಗಿರ್ಲ್ಯಾಂಡ್ ಕ್ರಾಸ್ ಸೆಮೆನ್ ಇರುವಂಥ ಒಂದು ಹಸು ಇದೆ, ಕೋಡ್ ಮೂಡಿದೆ ಅಲ್ವಾ. ಇವೆಲ್ಲ ಒಂದಿಷ್ಟು ರೇಟು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅವರನ್ನೇ ಕೇಳಿ, ರೇಟ್ ಕನ್ಫರ್ಮ್ ಇಲ್ಲ ಅಂತ ಹೇಳ್ತಿದ್ದಾರೆ, ಅಂದರೆ ಪಕ್ಕ ಇಲ್ಲ, ನೀವು ಎಷ್ಟು ಹೇಳ್ತೀರಿ ಅದನ್ನು ನಾನು ನೋಡ್ತೀನಿ, ನಮಗೆ ಗೀಟಿದ್ರೆ ನಾವು ಕೊಡ್ತೀವಿ ಅನ್ನೋ ಮಾತನ್ನು ಮಾತ್ರ ಹೇಳಿದರೆ ಏನಂತೀರಾ, ಒಪ್ಕೊಳ್ತೀರಾ? ಹಾಗಾಗಿ ದಯವಿಟ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋನ ನೋಡ್ತಾ ಇರೋರಿಗೆ ತುಂಬ ತುಂಬ ಧನ್ಯವಾದಗಳು. ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಅಂದಾಗೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ, ಮತ್ತಷ್ಟು ಹಸುಗಳನ್ನು ನಾನು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಂದ ಒಳ್ಳೆಯದನ್ನೇ ಮಾಡಿಸ್ಲಿ. ಥ್ಯಾಂಕ್ ಯು ಸೋ ಮಚ್.